ಅಂತ ಬಹಳ ದಿನಗಳ ಈ ಅಥಣಿ ಮತ್ತು ಕಾಗವಾಡ ತಾಲೂಕಿನ ಜನರ ಬಹಳ ಕನಸಾಗಿತ್ತು. ಕೊನೆಗೆ ಅದು ಬಾಳಾಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ನಿಮ್ಮೆಲ್ಲರ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ. ಬಹುಶಃ ನಿಮ್ಮ ಸಂತೋಷದಲ್ಲಿ ಇಡೀ ಅಥಣಿ ತಾಲೂಕು ಭಾಗಿಯಾಗಿದೆ ಅಂತ ನಾ ಭಾವಿಸ್ತಾ ಇದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತವಾಗಿರುವಂಥ ನಾಯಕರಲ್ಲ, ಎಲ್ಲ ಮಾನವೀಯ ಕುಲಕ್ಕೆ ಅವರು ನಾಯಕರು, ಮಹಾರಾಜರು. ಸೊ ಅದನ್ನ ಆದರ್ಶ, ಅವ್ರದ್ದೇನು ಆದರ್ಶ ಇತ್ತು, ಅವರ ರಾಜ್ಯಭರದಲ್ಲಿ ಆಗಿರುವಂಥ ಸುಧಾರಣೆಗಳಿರ್ಬೋದು, ವಿದ್ಯಾಡುವಂಥ ತಂತ್ರಗಾರಿಕೆ ಇರಬಹುದು, ಎಲ್ಲರನ್ನ ಗೌರವಿಸ್ತಾ ಏನು ಅವ್ರದ್ದೊಂದು ದಾರಿ ಇತ್ತು ಅದನ್ನು ಇವತ್ತು ನಾವು ಪಾಲನೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಶಿವಾಜಿ ಮಹಾರಾಜ್ ಅವರ ಎಲ್ಲರಿಗೂ ಪ್ರೀತಿಗೆ ಪಾತ್ರರಾಗಿರುವಂಥ ಒಬ್ಬ ರಾಜರು. ಸೊ ಅವರನ್ನು ನಾವು ಇವತ್ತ ಅನುಷ್ಠಾನ ಮಾಡಬೇಕಾಗಿದೆ. ಅವ್ರು ಹಾಕಿರುವಂಥ ಅನೇಕ ಆದರ್ಶಗಳನ್ನು, ತತ್ವ ಸಿದ್ಧಾಂತಗಳನ್ನು ಇವತ್ತು ಕೂಡ ನಾವು ಜಾರಿಯನ್ನು ಮಾಡಬೇಕಾಗಿದೆ. ಸೊ ಹೀಗಾಗಿ ನಾವು ಅವರನ್ನು ಒಂದೇ ಧರ್ಮ ಒಂದೇ ಜಾತಿಯ ಮುಖಂಡರಂತ ನಾವು ಭಾವಿಸ್ಲಿಕ್ಕಿಲ್ಲ. ಅವರು ಇಡೀ ಭಾರತ ದೇಶದ ಆಸ್ತಿ ಆಗಿದ್ದಾರೆ, ಇಡೀ ಭಾರತಕ್ಕೆ ಅವರು ಮಾದರಿ ಆಗಿದ್ದಾರೆ ಅನ್ನೋದು ಕೂಡ ಇವತ್ತು ನಾವು ಒತ್ತಿ ಹೇಳಬೇಕಾಗಿದೆ. ಸೊ ಅದನ್ನು ನಾವು ಇವತ್ತು ಪಾಲನೆ ಮಾಡಬೇಕಾಗಿದೆ. ಅವರು ಹಲವಾರು ಘನ ಕಾರ್ಯ ಇರಬಹುದು, ಅದನ್ನು ಇವತ್ತು ನಾವು ಅಳವಡಿಸೋದು ಖಂಡಿತವಾಗಿ ಅವಶ್ಯಕತೆ ಇದೆ ನಮ್ಮ ಮಾತನ್ನು ಹೇಳುತ್ತಾ, ನಮ್ಮ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹೊದಿಗೆರೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ತಂದೆ ತಾಯಿಗಳ ಏನು ಸಮಾಧಿ ಇದೆ, ಇಲ್ಲಿವರೆಗೆ ಯಾವುದೇ ಸರ್ಕಾರ ಕೂಡ ಅದನ್ನು ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ. ನಮ್ಮ ಸರ್ಕಾರ ಸುಮಾರು 5 ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೆ ಕೊಟ್ಟಿದೆ ಅಂತ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಇನ್ನೂ 5 ಕೋಟಿ ರೂಪಾಯಿ ಕೊಡುವಂಥ ಯೋಜನೆ ತಯಾರಿ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ಮೂಳೆಯವರು ಇಲ್ಲಿದ್ದಾರೆ, ಅವರು ಕೂಡ ನಮಗೆ ಭಾಳಷ್ಟು ಅಭಿನಂದಿಸಿದ್ದಾರೆ. ಮುಂದೂ ಕೂಡ ಅದನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಎಲ್ಲ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಖಂಡಿತವಾಗಿ ಅದರ ಬಗ್ಗೆ ಬೆಳಕು ಚೆಲ್ತೈತೆ. ಅದನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಜೊತೆಗೆ ಬೆಳಗಾವಿ ನಗರದಲ್ಲಿ ಶಾಹು ಮಹಾರಾಜರ ಪುತ್ಥಳಿ ಸುಮಾರು 1 ಕೋಟಿ ರೂಪಾಯಿದಲ್ಲಿ ನಾವು ಮೀಸಲಿಟ್ಟಿದ್ದು. 1 ಕೋಟಿ ರೂಪಾಯಿದಲ್ಲಿ ಶಾಹು ಮಹಾರಾಜರ ಪುತ್ಥಳಿನ ಬೆಳಗಾವಿಯಲ್ಲಿ ನಾವು ನಿರ್ಮಿಸ್ತಾ ಇದ್ದೀವಿ. ಸೊ ಇದರ ಕಾರಣ ಅಂದರೆ ಕೇವಲ ಅದು ಪುತ್ಥಳಿಯಾಗಿ ಉಳಿಯಬಾರ್ದು, ಅವರ ಆದರ್ಶಗಳನ್ನು ನಮಗೆ ಹೇಳ್ತಾ ಇರಬೇಕು. ಇಂಥ ಕೆಲಸ ಇವರು ಮಾಡಿದ್ರು, ನಾವು ಕೂಡ ಅದನ್ನೇ ಮಾಡಬೇಕನ್ನೋ ಆ ಪ್ರತಿ ದಿವಸ ನಮಗೆ ಅದರಿಂದ ಸಂದೇಶ ಬರಲಿಕ್ಕೆ ಅವರ ಪುತ್ಥಳಿಯನ್ನು ನಾವು ಬೆಳಗಾವಿಯಲ್ಲಿ ಅನಾವರಣ ಮಾಡ್ತೀವಿ ಅಂತ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಶಿವಾಜಿ ಮಹಾರಾಜರ ಇತಿಹಾಸ ಬಹುಶಃ ಕೆಲವು ಗೊತ್ತೇ ಇರದೇ ಇರ್ಬೋದು, ಯಾರು ಗೊತ್ತಿಲ್ಲ ಅವರಿಗೆ ಗೊತ್ತು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕಂತ ಈ ಸಂದರ್ಭ ಹೇಳುತ್ತಾ, ಶಿವಾಜಿ ಮಹಾರಾಜರ ಜೊತೆ ಎಲ್ಲ ಜಾತಿಯವರು ಧರ್ಮೀಯರಿದ್ರು, ಅದರಲ್ಲಿ ಮುಸ್ಲಿಂ ಕೂಡ ಇರೋದು ಕೂಡ ಭಾಳ ಮುಖ್ಯವಾಗಿರುವಂಥ ವಿಚಾರ. ಇವತ್ತು ಅವರ ಸೈನ್ಯಾಪತಿಗಳಿಗೆ ಕೂಡ ಭಾಳಷ್ಟು ಇತರ ಜಾತಿ ಜೊತೆ ಮುಸ್ಲಿಮ್ ಕೂಡ ಅವ್ರ ಜೊತೆ ಸೇರಿ ಈ ದೇಶವನ್ನು ರಕ್ಷಣೆ ಮಾಡುವಂಥದ್ದು ಕೂಡ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ವಿಶೇಷವಾಗಿ ಅವ್ರ ವಕೀಲರು ಕಾಜಿ ಅಂತ ಇದ್ರು, ಹೈದರ್ ಕಾಜಿ ಅನ್ನೋರು ಕೂಡ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ವಕೀಲರಾಗಿ ಕಾರ್ಯನಿರ್ವಹಿಸೋದನ್ನು ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ಅಂದರೆ ಅವರು ಒಂದೇ ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಜಾತಿಯವ್ರ ಜೊತೆ ಅನ್ಯೋನ್ಯ ಸಂಬಂಧ ಇರೋದನ್ನು ಅವ್ರ ಇತಿಹಾಸದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಭಾಳಷ್ಟು ಮುಖಂಡರು, ವಿಶೇಷವಾಗಿ ಸಿಂಧಿಯಾ ಅವರು ದಿಲ್ಲಿಯಿಂದ ಗ್ವಾಲಿಯರಿಂದ ಬಂದ ಭಾಳಷ್ಟು ಹೊಸ ಹೊಸ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಇವತ್ತು ಮಾಡಿದ್ದಾರೆ. ಅವರು ಕೂಡ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಶಿವಾಜಿ ಮಹಾರಾಜರ ಪುತ್ಥಳಿ ಇವತ್ತು ಒಂದೇ ದಿನಕ್ಕೆ ಸೀಮಿತ ಆಗದೆ ಪ್ರತಿ ದಿವಸ ಅವ್ರು ಮಾಡಿರುವಂಥ ಹಲವಾರು ಗಣ ಕಾರ್ಯಗಳನ್ನು ಕೂಡ ಸಾರುವಂಥ ಆ ಕಾರ್ಯಕ್ರಮ ಆಗಬೇಕು. ಆ ಮೂರ್ತಿ ಮಾಡಿದ ಎಲ್ಲ ಕೂಡ ಲೋಕಾರ್ಪಣೆ ಮಾಡಿದ ಕೂಡ ಭಾಳ ಅವಶ್ಯಕತೆ ಅನ್ನೋ ಮಾತನ್ನು ಹೇಳುತ್ತಾ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮತ್ತೊಮ್ಮೆ ಬಾಳಾಸಾಹೇಬ್ ಶ್ರೀಮಂತ ಪಾಟೀಲ್ ಅವರು, ಅವ್ರ ಎಲ್ಲ ಅನ್ವಯಗಳು, ತಾವು ಇಲ್ಲಿ ಬಂದಂಥ ಎಲ್ಲ ಅನ್ವಯಗಳು ಕೂಡ ಭಾಳಷ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಬಹುಶಃ ಕರ್ನಾಟಕದಲ್ಲಿ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ ಅಂತ ನನಗೆ ಭಾಳ ಹೆಮ್ಮೆ ಇದೆ. ಅವರ ಆದರ್ಶಗಳು ಕೂಡ ಮುಂದುವರಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.